ಫೆಬ್ರವರಿ 14 ಬಂತಂದ್ರೆ ಸಾಕು ಇಡೀ ಜಗತ್ತು ಪ್ರೇಮಿಗಳ ದಿನದ ಸಂಭ್ರಮದಲ್ಲಿರುತ್ತೆ. ಆದರೆ ಭಾರತದ ಪಾಲಿಗೆ ಪ್ರೇಮಿಗಳ ದಿನ ಕರಾಳ ದಿನ. ಹೌದು, ಈ ದಿನ ಭಾರತೀಯರಿಗೆ ಕರಾಳ ಭಯೋತ್ಪಾದಕ ದಾಳಿಯ ನೆನಪು ಕಾಡುತ್ತದೆ. ಸರಿಸುಮಾರು 40 ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಯೋಧರನ್ನ ಬಲಿ ತೆಗೆದುಕೊಂಡಂತಹ ಭೀಕರ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದಂತಹ ದಿನ. ಈ ಬಾರಿ 7ನೇ ವರ್ಷದ ಕರಾಳ ದಾಳಿಯ ದಿನವನ್ನ ಆಚರಿಸಲಾಗುತ್ತದೆ. 2019 ಫೆಬ್ರವರಿ 14ರಂದು ನಡೆದದ್ದಾದ್ರೂ ಏನು ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಫೆಬ್ರವರಿ 14 ಬಂತಂದ್ರೆ ಇಡೀ ಜಗತ್ತು ಪ್ರೇಮಿಗಳ ದಿನದ ಗುಂಗಿನಲ್ಲಿರುತ್ತೆ. ಆದರೆ ಭಾರತೀಯರ ಎದೆಯಲ್ಲಿ ಮಾತ್ರ ಆ ದಿನ ಒಂದು ಮರೆಯಲಾಗದ ಶೂನ್ಯವನ್ನ ಸೃಷ್ಟಿಸುತ್ತೆ. ಭಾರತದ ಇತಿಹಾಸದ ಪುಟಗಳಲ್ಲಿ 2019ರ ಫೆಬ್ರವರಿ 14 ಎಂಬುದು ಅಕ್ಷರಶಃ ಒಂದು ಕರಾಳ ಅಧ್ಯಾಯ. ಸರಿಯಾಗಿ 7 ವರ್ಷಗಳ ಹಿಂದೆ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಆ ಭೀಕರ ಭಯೋತ್ಪಾದಕ ದಾಳಿಯು ದೇಶದ ರಕ್ಷಣೆಗಾಗಿ ನಿಂತಿದ್ದ 40 ಮಂದಿ CRPF ವೀರ ಯೋಧರನ್ನ ಬಲಿ ಪಡೆಯುತ್ತೆ. ಆ ದಿನ ಇಡೀ ದೇಶವೇ ಸಂಭ್ರಮವನ್ನ ಮರೆತು ಶೋಕ ಸಾಗರದಲ್ಲಿ ಮುಳುಗಿತ್ತು. ಅಂದು ಮಧ್ಯಾಹ್ನ ಸುಮಾರು 3:15ರ ಹೊತ್ತಿಗೆ ಜಮ್ಮುವಿನಿಂದ ಶ್ರೀನಗರಕ್ಕೆ ಸಾಗ್ತಿದ್ದ ಅರೆಸೇನಾ ಪಡೆಯ ಬೃಹತ್ ಬೆಂಗಾವಲು ವಾಹನಗಳ ಮೇಲೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆತ್ಮಾಹುತಿ ಬಾಂಬರ್ ಆದಿಲ್ ಅಹಮದ್ ದಾರ್ ಸ್ಫೋಟಕ ತುಂಬಿದ ವಾಹನವನ್ನ ಡಿಕ್ಕಿ ಹೊಡೆಸಿದಾಗ ಕ್ಷಣಾರ್ಧದಲ್ಲಿ ಭಾರತದ 40 ರತ್ನಗಳು ಹುತಾತ್ಮರಾಗ್ತಾರೆ. ಈ ಘೋರ ಕೃತ್ಯದ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶದ ಅಲೆ ಎದ್ದಿತು. ಅಂದು ಪ್ರಧಾನಿ ಮೋದಿಯವರು ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳುವ ಶಪಥ ಮಾಡಿದ್ರು. ವಿದೇಶಾಂಗ ಸಚಿವಾಲಯವು ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕುಮ್ಮಕ್ಕಿದೆ ಎಂದು ನೇರವಾಗಿ ಆರೋಪಿಸಿತು. ಏಕೆಂದರೆ ಜೈಷ್ ನಾಯಕ ಮಸೂದ್ ಅಜರ್ ಪಾಕಿಸ್ತಾನದ ಮಣ್ಣಿನಲ್ಲೇ ನಿಂತೆ ಇಂತಹ ಸಂಚು ರೂಪಿಸಿದ್ನು. ಈ ಘಟನೆಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಂಪೂರ್ಣವಾಗಿ ಹಳಸಿದ್ವು. ಭಾರತವು ಪಾಕಿಸ್ತಾನಕ್ಕೆ ನೀಡಿದ ಅತ್ಯಂತ ಆದ್ಯತೆಯ ರಾಷ್ಟ್ರ ಸ್ಥಾನಮಾನವನ್ನು ತಕ್ಷಣವೇ ರದ್ದುಗೊಳಿಸಿದ್ದಲ್ಲದೆ ಅಲ್ಲಿಂದ ಬರುವ ಸರಕುಗಳ ಮೇಲೆ 200% ಸುಂಕವನ್ನು ವಿಧಿಸಿ ಆರ್ಥಿಕವಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡಿತು. ದೇಶಾದ್ಯಂತ ಕೇಳಿಬಂದ ಪ್ರತಿಕಾರದ ಕೂಗಿಗೆ ಭಾರತದ ಸೇನೆಯು ಕೇವಲ 12 ದಿನಗಳಲ್ಲಿ ಉತ್ತರ ನೀಡಿತು. ಫೆಬ್ರವರಿ 26ರ ಮುಂಜಾನೆ ಭಾರತೀಯ ವಾಯುಪಡೆಯ 12 ಮಿಸಾರ್ 2000 ಜೆಟ್ಗಳು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿದ್ದ ಉಗ್ರರ ತರಬೇತಿ ಶಿಬಿರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿ ಸುಮಾರು 250ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆಗೈದವು. ಇದು 1971ರ ನಂತರ ಭಾರತದ ವಿಮಾನಗಳು ಗಡಿ ದಾಟಿ ನಡೆಸಿದ ಮೊದಲ ದಾಳಿಯಾಗಿದ್ದು ಶತ್ರು ರಾಷ್ಟ್ರಕ್ಕೆ ಭಾರತದ ತಾಕತ್ತು ಏನೆಂಬುದನ್ನು ಸಾಬೀತುಪಡಿಸಿತು. ಈ ಸಂಘರ್ಷದ ವೇಳೆ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳನ್ನು ಬೆನ್ನಟ್ಟಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಅಪ್ರತಿಮ ಸಾಹಸ ಮೆರೆದರು. ಅವರ MiG-21 ಬೈಸನ್ ವಿಮಾನ ಪತನಗೊಂಡು ಅವರು ಶತ್ರುಗಳ ವಶವಾದರೂ ಅವರ ಧೈರ್ಯ ಮತ್ತು ದೇಶಭಕ್ತಿ ಇಡೀ ಜಗತ್ತನ್ನೇ ಬೆರಕುಗೊಳಿಸಿತು. ಭಾರತದ ಪ್ರಬಲ ರಾಜತಾಂತ್ರಿಕ ಒತ್ತಡಕ್ಕೆ ಮಣಿದ ಪಾಕಿಸ್ತಾನವು ಕೊನೆಗೆ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಬೇಕಾಯಿತು. ಇಂದು ಫೆಬ್ರವರಿ 14 ಬಂದಾಗ ನಮಗೆ ನೆನಪಾಗೋದು ಕೇವಲ ಗುಲಾಬಿ ಹೂಗಳಲ್ಲ, ಬದಲಿಗೆ ದೇಶಕ್ಕಾಗಿ ಪ್ರಾಣ ತೆತ್ತ ಆ 40 ಮಂದಿ ವೀರ ಪುತ್ರರ ತ್ಯಾಗ ಮತ್ತು ಬಲಿದಾನ. ಪುಲ್ವಾಮಾದ ಈ ಕರಾಳ ನೆನಪು ನಮ್ಮ ಎದೆಯಲ್ಲಿ ಎಂದಿಗೂ ಹಸಿರಾಗಿದ್ದು ಪ್ರತಿ ವರ್ಷ ನೆಟ್ಟಿಗರು ಬ್ಲ್ಯಾಕ್ ಡೇ ಆಚರಿಸುವ ಮೂಲಕ ಈ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾರೆ. ಇದು ಭಾರತದ ವೀರತ್ವ ಮತ್ತು ಸಾಧನೆಯ ನಡುವಿನ ಒಂದು ದೊಡ್ಡ ಸಂಕೇತವಾಗಿ ಇತಿಹಾಸದಲ್ಲಿ ಉಳಿದಿದೆ. ನೋಡಿದ್ರಲ್ಲ ವೀಕ್ಷಕರೇ, ದೇಶದ ಗಡಿ ಕಾಯುವ ಯೋಧರ ಬಲಿದಾನದ ಮುಂದೆ ಬೇರೆ ಯಾವ ಸಂಭ್ರಮವೂ ದೊಡ್ಡದಲ್ಲ. ಪ್ರಾಣತ್ಯಾಗ ಮಾಡಿದ ಆ 40 ವೀರ ಪುತ್ರರ ತ್ಯಾಗಕ್ಕೆ ನಾವು ಮಾಡಬಹುದಾದ ಅತಿ ದೊಡ್ಡ ಗೌರವವೆಂದರೆ ಅವರ ಶೌರ್ಯದ ಕಥೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವುದು. ದೇಶ ಮೊದಲು ಎಂಬ ಮಂತ್ರದೊಂದಿಗೆ ಮುನ್ನಡೆಯೋಣ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಇತಿಹಾಸದ ಮಹತ್ವದ ಮಾಹಿತಿಗಳಿಗಾಗಿ ನಮ್ಮ ರಾಜ್ಯಧರ್ಮ ಟಿವಿ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ.